ಇಷ್ಟರವರೆಗೆ ಇನ್ನೊಬ್ಬರು ಏನು ಮಾಡಬೇಕು ಅಂತ ಯೋಚನೆ ಮಾಡಿದವನೇ. ನಾನು ಏನು ಮಾಡುವುದಕ್ಕೆ ಸಾಧ್ಯ? ನನ್ನ ಮನಸ್ಸು ಏನು ಹೇಳ್ತದೆ, ನಾವು ಒಂದು ಐತಿಹಾಸಿಕವಾದ ಕಾಲದಲ್ಲಿದ್ದೇವೆ. ಐತಿಹಾಸಿಕತೆ ಅಂತ ಹೇಳಿದರೆ ನೀವು ಯಾವುದೇ ಆದರೂ ಒಂದು ರೀತಿಯಲ್ಲಿ ಸ್ಪಂದಿಸಲೇಬೇಕಾದ ಒಂದು ಅನಿವಾರ್ಯತೆ. ಈಗ ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಇದಕ್ಕೆ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸಲೇಬೇಕಾದ ಒಂದು ಅನಿವಾರ್ಯತೆ ಕಾಲಘಟ್ಟದಲ್ಲಿ ಆದ್ದರಿಂದ ನಾವು ಇದನ್ನು ಐತಿಹಾಸಿಕ ಅಂತ ಹೇಳೋದು. ಸುಮ್ಮನೆ ಇರಲಿಕ್ಕೆ ಸಾಧ್ಯ, ನೀವು ಏನಾದರೂ ಮಾಡಲೇಬೇಕಾಗಿದೆ ನಿಮಗೆ. ಈಗ ಇಲ್ಲಿ ಇರುವ ಪ್ರಾಬ್ಲಮ್ಗಳೇನು, ಯಾಕೆ ಇದು ಐತಿಹಾಸಿಕ ಅಂತ ಹೇಳಿದರೆ, ಏನೆಲ್ಲ ಅಕೃತ್ಯಗಳು ಅನ್ಯಾಯಗಳು ಆಗುತ್ತಾ ಇವೆ ಅದೆಲ್ಲರಿಗೂ ಗೊತ್ತಿದೆ. ಅದು ಅನ್ಯಾಯ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ದಿಕ್ಕುಚ್ಯುತಿ ಮಾಡಲಾಗಿದೆ. ಮಾಡುವ ಪ್ರಯತ್ನಗಳನ್ನು ಎಲ್ಲರೂ ಬಹಳ ಜನ ಮಾಡ್ತಾ ಇದ್ದಾರೆ, ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ದಿಕ್ಚ್ಯುತಿ ಅಂತ ಹೇಳಿದರೆ ಈಗ ಹೋರಾಟ ಮಾಡ್ತಾ ಇದ್ದೇವೆ ನಾವು ಅವರ ವಿರುದ್ಧ, ಅವರ ಆಕ್ರಮಣಗಳ ವಿರುದ್ಧ. ಇದನ್ನು ಅವರು ಹೇಗೆ ಬಿಂಬಿಸ್ತಾರೆ, ಇದು ಕ್ಷೇತ್ರದ ವಿರುದ್ಧ ಮಾಡತಕ್ಕ ಹೋರಾಟ, ಇದು ಹಿಂದೂ ಧರ್ಮದ ವಿರುದ್ಧ ಮಾಡತಕ್ಕ ಹೋರಾಟ, ಕ್ಷೇತ್ರದ ಪಾವಿತ್ರ್ಯವನ್ನು ನಾಶ ಮಾಡತಕ್ಕ ಉನ್ನಾರ ಇತ್ಯಾದಿ. ಇದ್ಯಾಕೆ ಹೇಳ್ತಾರೆ? ಇದು ನಿಮ್ಮ ಮಾತಿಗಿಂತ ಹೆಚ್ಚು ವೇಗವಾಗಿ ಜನರ ಮನಸ್ಸನ್ನು ಮುಟ್ಟುತ್ತದೆ. ಅದಕ್ಕೆ ಧಾರ್ಮಿಕ ಹಿನ್ನೆಲೆ ಇದೆ. ಕ್ಷೇತ್ರದ ಪಾವಿತ್ರ್ಯ ನಷ್ಟಾಗ್ತಾ ಇದೆ ಅಂತ ಹೇಳಿದರೆ ಅವರು ಹೇಳಿದ್ರಲ್ಲ, ಅದನ್ನು ಮಾಧ್ಯಮಗಳು ಎಂತ ಮಾಡ್ತಾ ಇದ್ದಾರೆ, ಅವರನ್ನು ಜೈಲಿಗೆ ಕಳಿಸುವುದೇ ನಮ್ಮ ಗುರಿ ಅಂತ ಇಷ್ಟು ಮಾತ್ರ ಅದನ್ನು ಹೇಳ್ತಾರೆ. ನೋಡಿ ಅವರ ಉದ್ದೇಶ ಕಾವಂದರು ಯಾವ ರೀತಿ ತಿರುಚುವುದಕ್ಕೆ ಸಾಧ್ಯ ಕಲೆಯಲ್ಲಿ ಗುರುತಿಸಬೇಕು. ಕಲೆ ಅಂತ ಹೇಳಿದರೆ ಮಾತನ್ನು ತಿರುಚುವುದು ಹೇಗೆ ಇಲ್ಲ ಇದನ್ನು ಮಾಡುವುದಕ್ಕೆ ಸಾಧ್ಯ, ಜನರ ಮನಸ್ಸನ್ನು ಹೇಗೆ ನಮ್ಮ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಅಂತ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾರೆ. ಈಗ ನಾವೇನು ಮಾಡಬೇಕಾದದ್ದು, ಇದನ್ನು ಮಾಡ್ತಾ ಇರ್ತಾರೆ. ನಾವು ಮಾಡಬೇಕಾದದ್ದು ಈ ಹೋರಾಟವೇ ಧರ್ಮ ಅಂತ ಹೇಳಬೇಕಾದದ್ದು. ಅಕೃತ್ಯಗಳು ಆಗುತ್ತಾ ಇದ್ದವಾಗ ಅದನ್ನು ನೀವು ಯಾವುದೇ ಆದರೂ ಒಂದು ರೀತಿಯಲ್ಲಿ ಸಮರ್ಥಿಸಿದರೆ ಆ ಸಮರ್ಥನೆಯೂ ಕೂಡ ಪಾಪವೇ, ಅದು ಅಧರ್ಮವೇ ಅಂತ ತೋರಿಸಬೇಕಾಗುತ್ತೆ. ಆದ್ದರಿಂದ ಹೋರಾಟ ಮಾಡುವುದೇ ಧರ್ಮ ಅಂತ ಹೇಳಬೇಕಾಗುತ್ತೆ. ಹೋರಾಟ ಮಾಡದೇ ಇದ್ದರೆ ಪಾವಿತ್ರ್ಯ ಉಳಿಯುವುದಿಲ್ಲ ಅಂತ ಹೇಳಬೇಕಾಗುತ್ತೆ. ಪಾವಿತ್ರ್ಯ ಉಳಿಸಬೇಕಾದ್ರೆ ಹೋರಾಟ ಮಾಡಲೇಬೇಕು ಅಂತ ಹೇಳಬೇಕು. ಇದು ಎಂತ ಆಗ್ತದೆ, ಧರ್ಮದ ವಿಚಾರದಲ್ಲಿ ನಾವು ಕೈ ಹಾಕೋದಿಲ್ಲ ಅಂತ ನೀವು ಎಡಪಂಥದ ಧೋರಣೆಯನ್ನು ಇಟ್ಟುಕೊಂಡು ಹೋದರೆ ಇದಾಗುವುದು. ಧರ್ಮ ಅಂದರೆ ಎಂಥದ್ದು ಮಾತ್ರ ಅಂತ ಫಂಡಮೆಂಟಲ್ ಆಗಿ ಕೇಳಬೇಕಾದ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು, ಹೋರಾಟ ಮಾಡಲೇಬೇಕು. ನಾನು ಹಿಂದುವೆ, ನಿಮ್ಮದು ಧರ್ಮ ಗ್ರಂಥ ಹೇಳಿ, ಭಗವದ್ಗೀತೆ. ಸರಿ, ಭಗವದ್ಗೀತೆಯಲ್ಲಿ ಇರುವುದೊಂದು ಸಾರಭೂತವಾದ ಅಂಶ ಹೇಳಿ. ಅವರಿಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿದೆ. ನಾನೇ ಹೇಳಿದ್ದೆ ಏನಂದರೆ ಸಾರಭೂತವಾದ ಅಂಶ ಅಂತ ಕೃಷ್ಣ ಅಂತ ಹೇಳಿದ್ದೆ. ನಾನು ಮತ್ತೆ ಬರ್ತಾ ಇದ್ದೆ, ಬರಬೇಕಾಗಿದೆ, ನೀವು ಅದನ್ನು ಒಪ್ಪಬೇಕಾಗಿಲ್ಲ. ಅವನು ಹೇಳಿದ್ದೇನು, ಮತ್ತೆ ನಾನು ಬರಬೇಕು, ಸಂಭವ ಇವೆ. ಯಾಕೆ? ಎರಡೇ ಕಾರಣಕ್ಕೆ, ಬೇರೆ ಯಾವುದೇ ಕಾರಣ ಇಲ್ಲ. ಏನು ಅಂದರೆ ಸಾಧುಗಳನ್ನು ರಕ್ಷಿಸಬೇಕು, ದುಷ್ಟರನ್ನು ಶಿಕ್ಷಿಸಬೇಕು. ದಿಸ್ ಇಸ್ ಪಾಲಿಟಿಕ್ಸ್, ಇನ್ನೇನು ಅಲ್ಲ. ಉಳಿದ ವಿಷಯ ಮೋಕ್ಷ ವಿಚಾರ ಎಲ್ಲ ಮಾತಾಡೋದು. ಇಲ್ಲಿ ಆಗಬೇಕಾದದ್ದೇನು, ದುಷ್ಟರಿಗೆ ಶಿಕ್ಷೆ ಆಗಬೇಕಾದದ್ದು ಕೃಷ್ಣನ ಉದ್ದೇಶ. ಈಗ ನಾನು ಕೃಷ್ಣನನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಹೋಯ್ತು, ನಾನು ಒಪ್ಪಬೇಕು ಅಂತ ಅಲ್ಲ ಹೇಳ್ತಾ ಇದ್ದೀನಿ, ಇದನ್ನು ಒಪ್ಪಬೇಕು ಅಂತ. ಜನರ ಮನಸ್ಸನ್ನು ಅವರು ಹೇಗೆ ಮುಟ್ಟುತ್ತಾರೆ, ಯಾವ ದಾರಿಯಲ್ಲಿ, ವೀಕ್ನೆಸ್ ಯಾವುದು ಅಂತ ಅದರ ಮೂಲಕವೇ ನಾವು ಹೇಳಬೇಕು. ಆದ್ದರಿಂದ ದುಷ್ಟರಿಗೆ ಶಿಕ್ಷೆ ಆಗಬೇಕಾಗಿದ್ದರೆ ಬನ್ನಿ ನಮ್ಮ ಒಟ್ಟಿಗೆ. ಯಾಕೆ ನಮ್ಮ ಉದ್ದೇಶವೇ ಅದುವೇ, ಅಜೆಂಡವೇ ಅದುವೇ, ಅವರು ತಪ್ಪಿಸ್ಕೊಳ್ಬಾರ್ದು. ನೋಡಿ, ಹೆಗಡೆಯವರಿಗೆ ಜೈಲಾದ ಕ್ರಾಂತಿ ಆಗೋದು ಒಂದರ್ಥದಲ್ಲಿ. ಯಾವ ಅರ್ಥದಲ್ಲಿ? ನಾವೆಲ್ಲರೂ, ಹೆಚ್ಚಿನವರೆಲ್ಲರೂ ಕೂಡ ಒಳಗಿನಿಂದ ಸಜ್ಜನರೇ, ಯಾರಿಗೆ ಶಿಕ್ಷಾಗಬೇಕು ಅಂತ ಬಯಸುವುದಿಲ್ಲ. ಏನೋ ಕೆಲವರೊಟ್ಟಿಗೆ ಸೇರಿದ್ದಾರೆ, ಇವರಿಗೆಲ್ಲರಿಗೂ ಕೂಡ ಆಗಬೇಕಾದ್ರೆ ಕೊನೆಗಾದರೂ ಹೀಗಾಯಿತು ಒಂದು ರೀತಿಯಲ್ಲಿ. ಅದಾಗಬೇಕು. ಅದಾಗದೇ ಇದ್ದರೆ ಸಪೋಸ್ ಅವರನ್ನು ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ನನಗೆ ಹೇಳಲಿಕ್ಕೆ ಮನಸ್ಸಿಲ್ಲ, ಹಾಗೇ ಆಗ್ತದೆ. ಒಂದು ವೇಳೆ
ಆಗದೇ ಇದ್ದರೆ ಅವರಿದ್ದರಿಂದೆಲ್ಲ ಪಾರಾದರೆ ಆಗ ಏನಾಗ್ತದೆ ಅಂತ ನೀವು ಯೋಚನೆ ಮಾಡಿ. ಅವರನ್ನು ಮುಟ್ಲಿಕ್ಕೆ ಸಾಧ್ಯ. ಅವರು ಎಲ್ಲ ಅವರ ಅನಾಚಾರಗಳು ದುರಾಚಾರಗಳು ಎಲ್ಲರಿಗೂ ಗೊತ್ತಿದೆ. ಅದು ಮತ್ತೆ ಹೇಳಬೇಕಾದಂತೆ ಇಲ್ಲ. ಇಂಥ ಒಬ್ಬ ದುರಾಚಾರಿಗೆ ಏನೂ ಆಗಲಿಲ್ಲ ಅಂತ ಹೇಳಿ ಆದರೆ ಏನಾದೀತು? ಇಡೀ ಸಾಮಾಜಿಕವಾದ ಒಂದು ಮನಸ್ಸು ಏನಾದೀತು? ಹೆಂಗಸರಿಗೆ ಏನಾದೀತು? ದಕ್ಷಿಣ ಕನ್ನಡದಲ್ಲಿ ದೇವಿ ದೇವಸ್ಥಾನಗಳು ಎಷ್ಟುಂಟು ಗೊತ್ತುಂಟ? ಬೇಕಾದ ಇದೆ. ಒಬ್ಬನೇ ಒಬ್ಬ ದೇವಿಯ ಆರಾಧಕ ಅರ್ಚಕ ಅಲ್ಲಿಯ ದೇವಸ್ಥಾನದ ಮುಕ್ತೇಶ್ವರ ವಿರುದ್ಧ ಮಾತಾಡ್ತಾನೆ. ಇಲ್ಲಿ ಆಗ್ತಾ ಇರೋದು ಹೆಂಗಸರಿಗೆ ನ್ಯಾಯ. ಮುಖ್ಯವಾಗಿ ರೇಪ್ ಆ್ಯಂಡ್ ಮರ್ಡರ್ ಇದಕ್ಕಿಂತ ಹೀನಾಯವಾಗಿರ್ತಕ್ಕ ಕೆಲಸವೇ ಇಲ್ಲ. ಹೀಗಿದ್ದಾಗ ದೇವಿಯ ಅರ್ಚಕರಿಗೆ ಹೇಗೆ ಉಂಟು ಗೊತ್ತಂತ ಕೇಳಿ. ದೇವಿಯ ಅರ್ಚಕರಿಗೆ ದೇವಿಗೆ ಪ್ರತಿನಿತ್ಯ ಹೊಸ ಸೀರೆಯನ್ನು ಮುಡಿಸಬೇಕು. ಮುಡಿಸುವಾಗ ಅವರ ಅರ್ಚಕರು ಕಣ್ಣು ಮುಚ್ಚಿಕೊಳ್ಬೇಕು ಅಂತ ಉಂಟು. ಎಷ್ಟು ಚೆನ್ನಾಗಿದೆ ಅದು. ಅದಕ್ಕೆ ಜೀವ ಉಂಟು ಅಂತ. ವಿಗ್ರಹಕ್ಕೆ ಒಂದು ವ್ಯಕ್ತಿತ್ವ ಇದೆ ಅಂತ. ಇದನ್ನು ಪೂಜೆ ಮಾಡೋದು ಯಾಕೆಂದರೆ ಆ ವಿಗ್ರಹದ ಆ ವ್ಯಕ್ತಿತ್ವದ ಇನ್ನೊಂದು ರೂಪ, ಜೀವಂತ ರೂಪ ಹೆಂಗಸರು. ಹೆಂಗಸರಿಗೆ ಅನ್ಯಾಯ ಆದರೆ ಈ ದೇವಿಯ ದೇವಸ್ಥಾನದವರು ಧರ್ಮ ರಕ್ಷಣೆಗೆ ಹೆಗ್ಗಡೆಯ ಪರವಾಗಿ ಬರ್ತಾರೆ. ಎಲ್ಲಿಯ ತನಕ ನಮ್ಮದು ಪತನ ಅಂತ ಹೇಳಿದರೆ ಯೋಚನೆ ಮಾಡುವ ಸಾಮರ್ಥ್ಯವೇ ಪೂಜೆ ಮಾಡಿ ಹೊರಟೋಗಿದೆ ಇದು. ಇದನ್ನು ನಾವು ಬದಲಿಸಬೇಕು. ಕ್ರಾಂತಿ ಅಂದರೆ ಬದಲಾವಣೆ, ಆಲೋಚನೆಯಲ್ಲಿ ಬದಲಾವಣೆ, ಮಾನಸಿಕತೆಯಲ್ಲಿ ಬದಲಾವಣೆ, ಅದು ಕ್ರಾಂತಿ. ಅದಕ್ಕೆ ಸ್ಥಾಪಿತ, ಸ್ಥಗಿತ, ಜಡ, ಪಟ್ಟಭದ್ರ, ಪ್ರತಿಗಾಮಿ, ಇನ್ನೆಂಥದ್ದು ಈ ಎಲ್ಲ ಆಲೋಚನೆಗಳವರು ನಾವು ಹೊಸ ರೀತಿಯಲ್ಲಿ ಯೋಚನೆ ಮಾಡುವುದಕ್ಕೆ ಅಡ್ಡಿಯಾಗ್ತಾ ಇದ್ದಾರೆ. ಇದು ಧರ್ಮ ಅಲ್ಲ ಅಂತ ನಾವು ಬಿಂಬಿಸಬೇಕು. ಇದನ್ನು ಮಾಡಬೇಕು. ಅದಿಲ್ಲದೇ ಇದ್ದರೆ ಇವರಲ್ಲಿ ಅವ್ಯಾಹತವಾಗಿ ಆಗ್ತಾ ಇರ್ತದೆ. ಇನ್ನು ನನಗೆ ಯಶಸ್ಸುತ್ತಕ್ಕಂದ್ರೆ ಇವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಆತ್ಮಹತ್ಯೆಯನ್ನು ಪ್ರೇರಿಸ್ತಾರೆ. ಸೌಜನ್ಯನನ್ನು ರೇಪ ಮಾಡಿಕೊಂಡದ್ದನ್ನು ನೋಡಿದರೆ ಇದಕ್ಕಿಂತ ಹೀನಾಯವಾಗಿರ್ತಕ್ಕಂಥ ಸಂಗತಿ ಅವರು ರೇಪ ಮಾಡಿಕೊಂಡದ್ದನ್ನು ಒಬ್ಬ ಮನುಷ್ಯ ಪವಿತ್ರ ಸಾವು ಹಾರಿಬಲ್ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದರರ್ಥ ಏನು? ಇವರು ಇಂತಹ ಪವಿತ್ರ ಸಾವುಗಳನ್ನು ಇವರು ಆತ್ಮಹತ್ಯೆಯನ್ನು ಪ್ರೇರಿಸ್ತಾರೆ. ಇವರು ಪ್ರೇರಿಸುವಾಗ ಇನ್ನೊಂದು ರೀತಿಯಲ್ಲಿ ಕೋಲಾಹಲ ಆಗ್ತದೆ. ಇದು ಎಲ್ಲವೂ ಕೂಡ ಮಾನಸಿಕತೆಯ ಮೇಲೆ ನಿಂತಿದೆ. ಜನರ ಮನಸ್ಸನ್ನು ಹೇಗೆ ತಮ್ಮ ಕೈವಶ ಮಾಡಿಕೊಳ್ಳಬೇಕು ಎನ್ನುವುದರಲ್ಲಿ ಧರ್ಮ ಮತ್ತು ರಾಜಕಾರಣ ಪರಸ್ಪರ ಕೈ ಮಿಲಾಯಿಸಿದೆ. ಬಸವಣ್ಣನವರ ಕಾಲದಿಂದ ಇದು ನಡೀತಾ ಇದೆ. ಅದಕ್ಕಿಂತ ಹಿಂದೆಯೂ ಇದೆ ಯಾವಾಗಲೂ ಇದೆ ಇದು. ಅದರಿಂದ ಕ್ಲಿಯರ್ ಆಗಿರಬೇಕು. ಮಾಡ್ತಾ ಇರೋದು ನಾವು ಮಾಡದೇ ಇದ್ದರೆ ಆ ಅಧರ್ಮಿಗಳಾಗ್ತದೆ.